ತೀರಿಸಬೇಕು. ಸಾಲ ಅಂತ ಕೊಟ್ಟರೆ ಪುಣ್ಯ ಬರುತ್ತೆ, ಆದಷ್ಟು ಬೇಗ ತೀರಿಸ್ಬಿಡ್ತೀನಿ. ನಿಮ್ಮಂಥವ್ರಿಗೆ ಸಹಾಯ ಮಾಡಕ್ಕಂತಾನೆ ನಾನಿರೋದು ತಗೋ. ಆದರೆ ಒಂದು ವಿಷಯ ನೆನಪಲ್ಲಿರಲಿ, ಸರಿಯಾದ ಸಮಯಕ್ಕೆ ಸಾಲ ತೀರಿಸಲಿಲ್ಲ ಅಂದ್ರೆ ನಾನು ಮನುಷ್ಯನೇ ಆಗಿರಲ್ಲ. ಆಯ್ತು ಆಯ್ತು ಸಾವಕಾಶ. ಇವತ್ತಿನ ಕರೆಂಟ್ ಅಫೇರ್ಸ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಶುರುವಾಯಿತು ಬರಗ. ಇವತ್ತು ಮುಖ್ಯವಾಗಿ ಈ ಭಾಗದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಲ್ಲಿ ಇವತ್ತು ನೀರಿನ ಸಮಸ್ಯೆ ಕೂಡ ಒಂದಾಗಿ ಕಾಡ್ತಾ ಇದೆ. ಕಾರಣ ಈ ಬಾರಿ ಬರಗಾಲ ಬಂದಿದೆ. ಸೊ ಡಿಫಾರೆಸ್ಟೇಷನ್ ಏನಿದೆ ಅದರ ಹೊಡೆತ ಇವತ್ತಿನ ಬರಗಾಲದ ಮೇಲೆ ಬಿದ್ದಿದೆ. ಸಾಲ ತಗೋಬೇಕಾಗತ್ತೆ, ತೀರಿಸೋದಕ್ಕಾಗಲ್ಲ. ಎಷ್ಟು ದಿನ ಆಯ್ತು, ಬಡ್ಡಿನೂ ಇಲ್ಲ, ಅಸಲು ಇಲ್ಲ. ಸಾವಕಾಶ, ಈ ವರ್ಷ ಮಳೆ ಇಲ್ಲ, ಅದಕ್ಕೆ ಬೆಳೆನೂ ಇಲ್ಲ. ಮಳೆ ಬರುತ್ತೆ ಸಾವಕಾಶ, ಬೆಳೆನೂ ಬರುತ್ತೆ. ಆದಷ್ಟು ಬೇಗ ನೀವು ಸಾಲ ತೀರಿಸಬೇಕು. ಮಳೆ ಬಂದಾಗೆ ನೀನು ಸಾಲ ತೀರಿಸಿದಂಗೆ ಸಾಲ ತಗೊಳ್ಳೋವಾಗಿರೋ ಬ್ಯಾಜಿ ನಿನಗೆ ತೀರಿಸೋಣ ಯಾರ? ನಿನಗೆ ಆಸ್ತಿ ವಜಾ ಮಾಡ್ಕೊಂಡ್ರೆ ಬುದ್ಧಿ ಬರೋದು ಬಡ್ಡಿ ಮಗನೇ. ಸಾವಕಾಶ, ಹಾಗೆ ಮಾಡಬೇಡಿ. ನನಗೆ ಜೀವಕ್ಕೆ ಅಂತ ಆಧಾರವಾಗಿರೋದು ಒಂದೇ ಭೂಮಿ. ಅದನ್ನ ಮಾತ್ರ ಕಿತ್ಕೋಬೇಡಿ ಸಾವಕಾಶ, ಕಿತ್ಕೋಬೇಡಿ. ಮಳೆನೇ ಆಧಾರ. ಮಳೆ ಇಲ್ಲ ಅಂದ್ರೆ ನಾವು ಭೂಮಿ ಭಾರ. ಭೂಮಿ ನಂಬಿ ಆಕಾಶ ನೋಡ್ತಾ ಬದುಕೋ ನಾವು ಮಳೆ ಬರಲಿಲ್ಲ ಅಂದ್ರೆ ಮಣ್ಣು ಪಾಲಾಗಿ ಹೋಗ್ತೀವಿ. ಈಗ ಸಾವೇ ನನಗೆ ಸಾವೇ ನನಗೆ.
ಎಲ್ಲ ಚೆಲ್ಲಿದ್ರೆ ರಾಶಿ ರಾಶಿ ಕೊಡ್ತಾಳೆ. ಇಡೀ ದೇಶನೇ ಕಾಯ್ತಾಳೆ. ಸುಗ್ಗಿ ತಂದವಳಾರಮ್ಮ, ಈ ಸುಗ್ಗಿ ತಂದವಳಾರಮ್ಮ, ಈ ಅಂಬಲಿ ತಂದವಳಾರಮ್ಮ, ಈ ಗೋಕುಳಿ ತಂದವಳಾರಮ್ಮ. ಒಂದು ನೆಲ್ಲು ಚೆಲ್ಲಿದರೆ ರಾಶಿ ಮಾಡುವ ಇವಳದೇನು ಕರುಣೆ ಪ್ರೀತಿಯ. ಎಲ್ಲರಲ್ಲೂ ವಿನಂತಿ, ಈ ರೈತ ಗೀತೆಗೆ ಎಲ್ಲರೂ ಎದ್ದು ನಿಂತು ಗೌರವವನ್ನು ಸಲ್ಲಿಸೋಣ.